ಎಲ್ಲರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಮೃದುವಾಗಿರೋ ಹತ್ತಿ ಅಂತ ಕೇಕ್ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ. ತುಂಬ ಟೇಸ್ಟಿಯಾಗಿರೋ ವೆನಿಲಾ ಕೇಕ್ ಮಾಡೋಣ. ಒಂದು ಸಣ್ಣ ಅಳತೆ ಲೋಟದ ಸಹಾಯದಿಂದ ನೋಡಿ, ಎಲ್ಲದಕ್ಕೂ ಇದೇ ಲೋಟ ಬಳಸ್ಕೊತಾ ಇರೋದು. ಒಂದು ಲೋಟ ಮೊದಲು ಹಾಲು ತೊಗೊಂಡಿರೋದು, ಅರ್ಧ ಲೋಟದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಾನು ಬೆಣ್ಣೆ ಹಾಕ್ತಾಯಿಲ್ಲ. ನೀವು ಬೆಣ್ಣೆ ತೊಗೊಂಡ್ರು ಅರ್ಧ ಲೋಟ ತೊಗೊಳ್ಳಿ, ಎಣ್ಣೆ ತೊಗೊಂಡ್ರು ಅರ್ಧ ಲೋಟ ತೊಗೊಳ್ಳಿ. ಅದೇ ಲೋಟದಿಂದ ಅಳೆದಿರೋ 1.5 ಕಪ್ಪಷ್ಟು ಪೌಡರ್ ಶುಗರ್, ಸಕ್ಕರೆನ ಮಿಕ್ಸಿಗೆ ಹಾಕಿದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ ಇದೆ. ಎಲ್ಲನೂ ಸೇಮ್ ಲೋಟದಿಂದ ಅಳ್ಕೊಳ್ಳಿ. ತುಂಬ ಸರಳವಾಗಿ ಬರುತ್ತೆ ಇದು. ಏನೂ ಗಡ್ಬಡಿ, ನಿಮಗೆ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಈಸಿಯಾಗಿರೋ ಕೇಕ್ ಇದು. ಕಲಿಯೋರಿಗೆ ಮಾತ್ರ ತುಂಬಾ ಈಸಿಯಾಗಿರೋ ಮೆಥಡ್ಡು. ಅದೇ ಲೋಟದಿಂದ 2.5 ಲೋಟದಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ತೊಗೋಬೋದು. ಅದೇ ಲೋಟದಿಂದ 1 ಲೋಟದಷ್ಟು ಮಿಲ್ಕ್ ಪೌಡರ್, ಇದು ಆಪ್ಷನಲ್ಲು. ಆದರೆ ಮಿಲ್ಕ್ ಪೌಡ್ರ್ ಇದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ಕೇಕು. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಇದು ನಾರ್ಮಲ್ ಸೋಡಾ ಇರುತ್ತಲ್ಲ, ಅಡುಗೆ ಸೋಡಾ, ಅದನ್ನು ಹಾಕಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀವು ಎಕ್ಸ್ಟ್ರಾ ಹಾಲು ಸೇರಿಸೋದಾಗಲಿ ನೀರು ಸೇರಿಸೋದಾಗಲಿ ಏನೂ ಬೇಕಾಗೋದಿಲ್ಲ. ಅಷ್ಟು ಹಿಟ್ಟು ಅಷ್ಟು ಸಕ್ಕರೆಗೆ ಪರ್ಫೆಕ್ಟಾಗಿ ಆಗುತ್ತೆ ಹಾಲಿನ ಮಿಕ್ಸ್ಚರು. ಸಕ್ಕರೆ ಸೇರಿದನ್ನ ಅದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗೋದಲ್ಲ, ತುಂಬ ಚೆನ್ನಾಗಿ ಹದವಾಗಿ ಹಿಟ್ಟು ಬರುತ್ತೆ. ಈಗ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ನಷ್ಟು. ನೀವು ಬೇಕಿದ್ದರೆ ಮ್ಯಾಂಗೋ ಎಸೆನ್ಸ್, ನಿಮ್ಗೆ ಯಾವ್ದು ಇಷ್ಟ ಅಂದರು. ಬಟರ್ ಸ್ಕಾಚು ತುಂಬ ಚೆನ್ನಾಗುತ್ತೆ, ಪೈನಾಪಲ್ಲು ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಎಸೆನ್ಸ್ ಸೇರಿಸ್ಕೋಬೋದು. ನಾನು ವೆನಿಲಾ ಎಸೆನ್ಸ್ ಹಾಕಿ ಮಾಡ್ಕೋತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ತುಂಬ ಜಾಸ್ತಿ ತಿನ್ನಿಸ್ಬಾರ್ದು, ಇದನ್ನು ಸ್ವಲ್ಪ ಹದವಾಗಿ ಮಿಕ್ಸ್ ಮಾಡೋಣ. ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಹಾಗೆ, ಕಟ್ಟಾಗದೆ ಒಂದೇ ರೀತಿ ಬೀಳಬೇಕು. ಈಗ ಒಂದು ಟಿನ್ಗೆ ನಾನು ಲೋಟದಲ್ಲಿ ಸ್ವಲ್ಪ ಎಣ್ಣೆ ಉಳಿದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದನ್ನು ಟಿನ್ಗೆ ಚೆನ್ನಾಗಿ ಎಲ್ಲ ಕಡೆಗೆ ಸವರ್ಕೋತಾ ಇರೋದು. ಇದನ್ನು ನಾನು ಓವನ್ನಲ್ಲಿ ಮಾಡ್ತಾ ಇರೋದು. 180 ಡಿಗ್ರಿಗೆ ಪ್ರೀ ಹೀಟಿಗೆ ಇಟ್ಕೊಂಡಿರೋದು ಆಲ್ರೆಡಿ ಓವನ್ನ. ಇದಕ್ಕೆ 1 ಚಮಚ ಹಿಟ್ಟು ಹಾಕಿಬಿಟ್ಟು ಎಲ್ಲ ಕಡೆ ಕೋಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬಟರ್ ಶೀಟ್ ಇದೆ, ಬಟರ್ ಶೀಟ್ ಹಾಕೋಬೋದು ಕೆಳಗಡೆಗೆ. ನೀವು ಗ್ಯಾಸ್ ಮೇಲೆ ಮಾಡಬೇಕು ಅಂದರೆ ಒಂದು ತವಾ ಅಥವಾ ಒಂದು ಕಡಾಯಿನಲ್ಲಿ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನು 30 ಮಿನಿಟ್ಸ್ ಬೇಯಿಸಬೇಕು. ನಾನು ಓವನ್ನಲ್ಲಿ ಇದನ್ನು 28 ಮಿನಿಟ್ಸ್ ಬೇಯಿಸಿರೋದು 180 ಡಿಗ್ರಿ ಸೆಲ್ಸಿಯಸಲ್ಲಿ. ನೋಡಿ, ಸ್ವಲ್ಪ ತಣ್ಣಗಾದಮೇಲೆ ಫಸ್ಟು ಸೈಡನ್ನು ಬಿಡಿಸ್ಕೊಂಡ್ಬಿಡ್ಬೇಕು. ಈ ಥರ ಸೈಡಿಂದ ಚೆನ್ನಾಗಿ ಬಿಟ್ಬಿಟ್ರೆ ತಳ ಅಂಟ್ಕೊಳ್ಳೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಷ್ಟು ಮೃದುವಾಗಿ ಇರುತ್ತೆ. ಸುಮಾರು ಇದನ್ನು ನೀವು ಫ್ರಿಜ್ಜಲ್ಲಿ ಇಡದೇ ಇದ್ರೂ 3 to 4 ಡೇಸ್ ಹೊರಗಡೆ ಇಟ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ, ಮಕ್ಕಳಿಗೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ, ಅವರು ಖುಷಿಯಾಗಿ ತಿಂತಾರೆ. ಡೆಫಿನೆಟ್ಲಿ ಒಂದ್ಸರಿ ಮಾಡಿ ನೋಡಿ. ಏನಾದರೂ ಡೌಟ್ ಇಟ್ಸ್ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ. ಹೇಗಿತ್ತು ಅಂತ ಮಾಡಿಬಿಟ್ಟು ಹೇಳಿ. ತುಂಬ ಸರಳವಾಗಿರೋ ಮೆಥಡಲ್ಲಿ 10ಗಿಂತ ಮೃದುವಾಗಿರೋ ಕೇಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.